ಅಂತ ಒಂದು ಕುತಂತ್ರ ಇದಾಗಿದೆ. ಈ ರಾಜ್ಯದಲ್ಲೂ ಹಿಂದಾಗಿರುತ್ತೆ, ಅನೇಕ ರಾಜ್ಯಗಳಲ್ಲಾಗಿದೆ. ಗೊತ್ತಾದ ತಕ್ಷಣ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ, ಪರೀಕ್ಷೆಯನ್ನು ರದ್ದುಗೊಳಿಸಿದೆ ಮತ್ತು ಯಾವುದೇ ಮರು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಹೊಸ ಸಮಸ್ಯೆಗಳಿಲ್ಲದಿರುವಂತೆ, ಯಾವುದೇ ಹೊಸ ಪರೀಕ್ಷಾ ಶುಲ್ಕವನ್ನು ತೆಗೆದುಕೊಳ್ಳದೆ ಯಾರನ್ನೋ ಒಂದೆರಡು ಜನರನ್ನು ಬಂಧನ ಮಾಡುವಂಥ ಕೆಲಸಗಳನ್ನು, ಯಾರು ಆಕ್ರಮಣ ಮಾಡಿದ್ದಾರೆ ಅವರನ್ನು ಬಂಧನ ಮಾಡುವಂಥ ಕೆಲಸ ಮಾಡಿ ಅವರ ಮೇಲೆ CBI ತನಿಖೆ ಮಾಡಿಸಿ ನಿರ್ದಿಷ್ಟ ದಿನಾಂಕದಿಂದ ಮರುಪರೀಕ್ಷೆ ಮಾಡ್ತೇವೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಯಾವುದೇ ಸರ್ಕಾರಕ್ಕೂ ಕೂಡ ಇದಕ್ಕಿಂತ ಬೇರೆ ದಾರಿ ಇರುವುದಿಲ್ಲ. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಸೋರಿದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ನಿರ್ದಾಕ್ಷಿಣ್ಯವಾಗಿ ಮತ್ತು ಆ ಸೋರಿಕೆಯ ಫಲಿತಾಂಶಗಳು ಇವತ್ತಿನ 23 ಲಕ್ಷದ ಮಕ್ಕಳ ಮೇಲೆ ಆಗಬಾರ್ದಲ್ಲ, ಆ ಕಾರಣಕ್ಕೆ ಮರುಪರೀಕ್ಷೆ ಮಾಡಲಿಕ್ಕೆ ಹೊರಟಿದೆ. ಇದು ರಾಜ್ಯ ಸರ್ಕಾರದ ಅನೇಕ ಬಾರಿ ಆಗಿದೆ. ಈಗ ನಿಮ್ಮ ಲೋಕಸೇವಾ ಆಯೋಗವನ್ನು ತಗೊಳ್ಳಿ, ಏನೇನಾಗಿದೆ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಅದೇನೇ ಆಗಿದ್ರೂ ಕೂಡ ಕೇಂದ್ರ ಸರ್ಕಾರ ದಿಟ್ಟವಾದಂಥ ನಿರ್ಧಾರ ತಗೊಂಡಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳಾಗಿದೆ ಮತ್ತು ಶುಲ್ಕ ಇಲ್ಲದೆ ಮರುಪರೀಕ್ಷೆ ಮಾಡುವಂಥ ವಿಶ್ವಾಸವನ್ನು ವಿದ್ಯಾರ್ಥಿಗಳಲ್ಲಿ